ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಉಪನ್ಯಾಸಗಳಿಂದ ಮುಂದುವರಿದ ವಿಷಯವಾದ ದೈವ ಸಂಪತ್ತು ಎಂಬ ಕುರಿತಾದ 150ನೆಯ ಉಪನ್ಯಾಸಕ್ಕೆ ಸ್ವಾಗತ. ದೈವ ಸಂಪತ್ತಿನ ಗುಣಗಳ ಪಟ್ಟಿಯಲ್ಲಿ ಇಂದು ತ್ಯಾಗ, ಶಾಂತಿ, ಅಪೈಶುನ ಇವುಗಳ ವಿಷಯವಾಗಿ ಮಾತನಾಡಬೇಕೆಂದಿರುವೆನು. ಈ ಗುಣಗಳು ಮುಖ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟಿರುತ್ತವೆ. ದೇಹೇಂದ್ರಿಯಗಳಿಗೆ ಸಂಬಂಧಪಟ್ಟ ಸಾಧನಗಳೂ ಇಲ್ಲಿ ಕಾಣಿಸಬಹುದು. ಆದರೆ ಅವು ಪರಿಣಾಮಕರವಾದ ಸಾಧನಗಳಾಗುತ್ತವೆ. ದಾಯಾದಿಗಳು ಒಬ್ಬರೊಡನೊಬ್ಬರು ಕಾದಾಡುವಾಗ, ರಾಷ್ಟ್ರಗಳು ಒಂದರೊಡನೊಂದು ಕಲಹದಲ್ಲಿ ತೊಡಗಿರುವಾಗ ಕರಾರು ಮಾಡಿಕೊಳ್ಳುವುದು ಮತ್ತೆ ಮತ್ತೆ ಅದನ್ನು ಮುರಿಯುವುದು ನಮಗೆ ಕಾಣಬರುತ್ತಲೇ ಇರುತ್ತದೆಯಷ್ಟೇ. ವ್ಯಾಜ್ಯಗಳಲ್ಲಿ ಪಂಚಾಯತಿಯಿಂದ ಎಷ್ಟು ತೀರ್ಮಾನಗಳಾದರೂ ಅವು ಮತ್ತೆ ಹಾಗೆಯೇ ಇದ್ದು ರೂಪಾಂತರದಿಂದ ಕಾಣಿಸಿಕೊಳ್ಳುವವಷ್ಟೇ. ಹೀಗೆಯೇ ದೇಹೇಂದ್ರಿಯಗಳು ಕೆಲವು ಸಾಧನಗಳಿಗೆ ಆ ಒಪ್ಪಿಗೆಯನ್ನು ಮುರಿಯುವುದು. ಆದರೆ ಮನಸ್ಸು ತನ್ನ ಒಪ್ಪಿಗೆಯನ್ನು ನಿರ್ಮಾಯವಾಗಿ ಕೊಟ್ಟರೆ ದೇಹೇಂದ್ರಿಯಗಳು ಅದನ್ನು ಎಂದಿಗೂ ಮುರಿಯುವುದಿಲ್ಲ. ಅಧ್ಯಾತ್ಮ ಸಾಧನಗಳನ್ನು ಹೇಳುವ ಆಚಾರ್ಯರು ಯಾವ ದೇಶದವರೇ ಆದರೂ ಮನಸ್ಸಿಗೆ ಸಾಧನಗಳನ್ನು ಹೇಳಿಯೇ ಇರುತ್ತಾರೆ. ಆದರೆ ಮನಸ್ಸಿಗೆ ಪ್ರಾಮುಖ್ಯವನ್ನು ಕೊಟ್ಟು ಅದರ ವಿಷಯದ ಸಾಧನಗಳನ್ನೇ ಅವಧಾರಣೆ ಮಾಡಿ ಹೇಳಿರುವುದು ನಮ್ಮ ದೇಶದ ಆಚಾರ್ಯರುಗಳಿಗೆ ಮೀಸಲಾಗಿದೆ ಎನ್ನಬಹುದು. ಯಂತ್ರವಾಗಿ ಸರಿಯಾಗಿ ಹೊಂದಿಸಿ ಗುರಿಯಿಟ್ಟು ನೋಡಿದಾಗಲೇ ದೂರದಲ್ಲಿರುವ ಸೂಕ್ಷ್ಮ ವಸ್ತುವು ಕಾಣಿಸುವಂತೆ ಮನಸ್ಸಿನ ಕೇಂದ್ರವನ್ನು ಪ್ರಧಾನವಾಗಿ ಮಾಡಿಕೊಂಡು ಸಾಧನವನ್ನು ಮಾಡಿದಾಗಲೇ ನಮಗೆ ಅಧ್ಯಾತ್ಮ ವಿಚಾರಗಳು ಸ್ಫುಟವಾಗಿ ಮನದಟ್ಟಾಗುತ್ತವೆ. ದೈವಿ ಸಂಪತ್ತಿದ್ದರೆ ಗೀತೆಯು ಸರಿಯಾಗಿ ಅರ್ಥವಾಗುತ್ತದೆ ಎಂಬುದಕ್ಕೆ ಇದೇ ಕಾರಣ. ವೀಣೆಯೇ ಮುಂತಾದ ಯಂತ್ರಗಳು ನಮ್ಮಲ್ಲಿ ಇರಬಹುದು. ಆದರೆ ಅವನ್ನಾಗಿ ಬಂದಾಗಲೇ, ಅವನ್ನು ಶ್ರುತಿ ಮಾಡುವುದು ನಮಗೆ ತಿಳಿದಾಗಲೇ ಅವುಗಳ ನಿಜವಾದ ಪ್ರಯೋಜನವು ಲಭಿಸುತ್ತದೆ. ಅವುಗಳ ಮರ್ಮವನ್ನು ತಿಳಿಯದವನು ಮನ ಬಂದಂತೆ ಅವನ್ನು ಬಾರಿಸಿ ಹದಗೆಡಿಸಿ ಮತ್ತೆ ಅವುಗಳನ್ನು ರಿಪೇರಿ ಮಾಡಿಸಿ ಕೆಡಿಸಿಕೊಳ್ಳುವಂತೆ ದೈವಿ ಸಂಪತ್ತಿಲ್ಲದವನು ಮನಸ್ಸನ್ನು ಸ್ವೇಚ್ಛೆಯಿಂದ ಉಪಯೋಗಿಸಿಕೊಂಡು ಅದನ್ನು ಹದಗೆಡಿಸಿಕೊಳ್ಳುತ್ತಾನೆ. ಈಗ ತ್ಯಾಗದ ವಿಷಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಹೇಳಿರುವ ತ್ಯಾಗ ಶಬ್ದದ ಅಕ್ಷರಾರ್ಥವನ್ನು ಸ್ವೀಕರಿಸಿ ಬಿಡುವುದು ಎಂದಿಷ್ಟೇ ಅದರ ಲಕ್ಷ್ಯವೆಂದು ಭಾವಿಸಬಾರದು. ನಮ್ಮಲ್ಲಿರುವ ಒಡವೆ ವಸ್ತುಗಳನ್ನು ಬೇರೊಬ್ಬರಿಗೆ ಕೊಟ್ಟು ಬಿಡುವುದೇ ತ್ಯಾಗವೆಂದು ತಿಳಿಯಬಾರದು. ಹೆಂಡಿರು ಮಕ್ಕಳನ್ನು ಬಿಟ್ಟು ಕಾಶಿ ಯಾತ್ರೆಗೆ ಹೊರಟು ಬಿಡುವುದೇ ತ್ಯಾಗವೆಂದು ತಿಳಿಯಬಾರದು. ಎಲ್ಲಿಯ ಮನೆ, ಎಲ್ಲಿಯ ಮಕ್ಕಳು ಎಂದು ಎಲ್ಲವನ್ನು ಬಿಡುವುದೇ ತ್ಯಾಗವೆಂದು ಕೆಲವರ ಭಾವನೆಯಿದೆ. ಇವೆಲ್ಲ ಹೊರಗಿನ ತ್ಯಾಗ. ಆದರೆ ತ್ಯಾಗವೆಂಬುದು ಮುಖ್ಯವಾಗಿ ಪುರಂದರ ದಾಸರ ಕಥೆಯನ್ನು ನೀವೆಲ್ಲ ಕೇಳಿರುತ್ತೀರಿ. ಅವರು ದಾಸರಾಗುವ ಮುಂಚೆ ಸಾಹುಕಾರರಾಗಿದ್ದರು. ಅವರ ಮನಸ್ಸಿನಲ್ಲಿ ತ್ಯಾಗದ ಹೊರತೆಯೇ ಇರಲಿಲ್ಲ. ಯಾರೊಬ್ಬ ಅತಿಥಿಗಳಿಗೂ ಅನ್ನವನ್ನು ಹಾಕುವುದು ಅವರ ಮನಸ್ಸಿಗೆ ಬಾರದು. ದಾನ ಧರ್ಮಗಳೆಂದರೆ ಅವರ ಮನಸ್ಸಿಗೆ ಹಿಡಿಯುತ್ತಲೇ ಇರಲಿಲ್ಲ. ಒಮ್ಮೆ ಭಗವಂತನೇ ಒಬ್ಬ ಯಾಚಕನ ವೇಷದಲ್ಲಿ ಬಂದು ಅವರನ್ನು ತನ್ನ ಮನೆಯಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ಕಾಗಿ ಧನ ಸಹಾಯವನ್ನು ಕೇಳಿದನು. ಸಾಹುಕಾರನು ಸವಕಲು ದುಡ್ಡುಗಳನ್ನೆಲ್ಲ ಒಂದು ಡಬ್ಬಿಯಲ್ಲಿ
ತೀರಾ ಸವಕಲಾಗಿರುವುದನ್ನು ಆರಿಸಿ ಯಾಚಕನಿಗೆ ಕೊಟ್ಟನಂತೆ. ಹೀಗಿತ್ತು ಅವರ ಮನಸ್ಸಿನ ಸ್ಥಿತಿ. ಆದರೆ ಆಗ ತಾನೇ ಯಾವುದೋ ಒಂದು ಪುಣ್ಯ ಕರ್ಮವು ವಿಪಾಕವಾಗಿತ್ತು. ಭಗವಂತನು ಸಾಹುಕಾರನ ಹೆಂಡತಿಯನ್ನು ಯಾಚಿಸಿದ್ದು, ಆಕೆಯು ತನ್ನ ಮೂಗುತಿಯನ್ನೇ ಕೊಟ್ಟದ್ದು. ಸಾಹುಕಾರನಿಗೆ ಮೂಗುತಿ ಇಲ್ಲದ್ದು ತಿಳಿದು ಅವನು ಕಿಡಿಯಾದದ್ದು. ಮುಂದೆ ಆಕೆಯು ಅಂಜಿ ವಿಷವನ್ನು ಪ್ರಾಶನ ಮಾಡಬೇಕೆಂದು ಕುಡಿಯುವ ಬಟ್ಟಲನ್ನು ಎತ್ತಿದಾಗ ಭಗವಂತನ ಲೀಲೆಯಿಂದ ಮೂಗುತಿಯು ಅಲ್ಲಿ ಕಾಣಿಸಿದ್ದು ವೈರಾಗ್ಯಗಳ ಅಂಕುರವಾದದ್ದು. ಇದೆಲ್ಲ ನಿಮಗೆ ತಿಳಿದಿರುವ ಕಥೆಯಾಗಿದೆ. ಆಗ ಪುರಂದರದಾಸರು ಹೊಸ್ತಿಲಿನ ಮೇಲೆ ತುಳಸಿಯಿಟ್ಟು ನೀರು ಬಿಟ್ಟು ಮನೆಯನ್ನು ಬಿಟ್ಟು ಹೊರಟು ಹೋದರೆಂದು ಹೇಳುತ್ತಾರೆ. ಮನಸ್ಸಿನಲ್ಲಿ ಆಗ ಎಂಥ ಪರಿವರ್ತನೆಯಾಗಿರಬೇಕು. ಮಮೇತಿ ಬದ್ಧತೆ ಜಂತುರ್ನ ಮಮೇತಿ ವಿಮುಚ್ಯತೆ ಎಂಬುದೊಂದು ಶಾಸ್ತ್ರವಚನವು. ಇಲ್ಲಿ ನ ಮಮ ಅಂದರೆ ನನ್ನದಲ್ಲ ಎಂದು ಬಾಯಲ್ಲಿ ಹೇಳಿದರೆ ಅಷ್ಟು ಮಾತ್ರದಿಂದ ತ್ಯಾಗವಾಯಿತೆಂದು, ಅದರಿಂದ ವಿಮುಕ್ತಿಯಾಗುವುದೆಂದು ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಆಗಲಾರದಷ್ಟೇ. ಮಮ ಎಂಬುದು ಹೇಗೆ ಈಗ ಮನುಷ್ಯನ ಹೃದಯದ ಮೇಲೆ ಬರೆದು ಬಿಟ್ಟಿದೆಯೋ ಹಾಗೆಯೇ ನ ಮಮ ಎಂಬುದು ಬರೆದು ಗುರುತಾಗಿ ಬಿಡಬೇಕು. ಒಮ್ಮೆ ಜನಕ ಚಕ್ರವರ್ತಿಯ ಮುಂದೆ ಒಬ್ಬ ಅಪರಾಧಿಯು ನಿಂತಿದ್ದನಂತೆ. ಆ ಪ್ರಭುವು ಕೋಪದಿಂದ ನನ್ನ ರಾಜ್ಯವನ್ನು ಬಿಟ್ಟು ಆಚೆಗೆ ಹೊರಡು ಎಂದು ಅಪ್ಪಣೆ ಮಾಡಿದನಂತೆ. ಆದರೆ ಎದುರಿಗೆ ನಿಂತಿದ್ದವನು ತತ್ವವನ್ನು ಮಾಡಿದನು. ತಮ್ಮ ರಾಜ್ಯವು ಎಲ್ಲಿಯವರೆಗೆ ಇರುವುದು ಎಂದು ಕೇಳಿದನು. ಆಗ ವಿಚಾರಪರನಾದ ಜನಕನಿಗೆ ತನ್ನೊಳಗೆ ಮನನವು ಎದ್ದುಕೊಂಡಿತು. ನನ್ನ ರಾಜ್ಯವೆಂದರೇನು? ನನ್ನ ಮಮತೆಗೆ ವಿಷಯವಾದದ್ದು. ಬೇಕಾದರೆ ಎಲ್ಲ ಪೃಥಿವಿಯೂ ಆಗಬಹುದು, ಇಲ್ಲದಿದ್ದರೆ ಯಾವುದೊಂದು ನನ್ನದಲ್ಲವೇ ಅಲ್ಲ. ಈ ಜ್ಞಾನಿಯು ನನಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸಿದನು. ನಾನು ರಾಜ್ಯದಲ್ಲಿ ನನ್ನದು ಎಂಬ ಅಭಿಮಾನವನ್ನು ಬಿಡಬೇಕೆಂಬುದಲ್ಲವೇ ಈತನ ಅಭಿಪ್ರಾಯ ಎಂದು ತನ್ನೊಳಗೆ ತಾನು ಗುಣಿಸಿಕೊಂಡನಂತೆ. ಮನುಷ್ಯನು ಪರಿಚ್ಛೇದದಿಂದ ಇಷ್ಟು ನನ್ನದು, ಇಲ್ಲಿಯವರೆಗೆ ನನ್ನದು ಎಂದುಕೊಳ್ಳುವುದೇ ಅವನ ಅಭಿವೃದ್ಧಿಗೆ ಕುಂದಕವನ್ನು ತರುತ್ತದೆ. ಎಲ್ಲವನ್ನೂ ನನ್ನದೂ ಅದು ಆ ಅರ್ಥದಲ್ಲಿ ಎಲ್ಲರದು ಆಗಿರುವುದರಿಂದ ಮಮತೆಯ ಕಾಟವು ತಪ್ಪಿ ಹೋಗುತ್ತದೆ. ಅಥವಾ ನನ್ನದು ಯಾವುದೂ ಇಲ್ಲ ಎಂದು ತ್ಯಾಗದ ಪರಮ ಫಲವನ್ನು ಪಡೆದುಕೊಳ್ಳಬೇಕು. ಆಗಲೂ ಮನಸ್ಸಿಗೆ ಶಾಂತಿಯು ದೊರೆಯುತ್ತದೆ. ತೆಯಲ್ಲಿ ತ್ಯಾಗಕ್ಕೆ ಬಹಳ ಮಹತ್ವವಿರುತ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಗೀತಾ ಎಂದು ಬಾರಿಗೂ ಗೀತಾ ಶಬ್ದವನ್ನು ಉಚ್ಚರಿಸಿದರೂ ತ್ಯಾಗಿ ಎಂದಾಗುತ್ತದೆ ಎಂದು ಹೇಳುತ್ತಿದ್ದರಂತೆ. ಗೀತಾ ಎಂಬುದು ಉಚ್ಚಾರವಾದರೆ ತಾಗಿ ಎಂದಾಗುವುದಿಲ್ಲವೇ ಎಂದು ಬಳಿಯಲ್ಲಿ ಇದ್ದವರೊಬ್ಬರು ಕೇಳಿದ್ದಕ್ಕೆ, ಇನ್ನು ಯಾರೋ ಒಬ್ಬರು ತಗ್ ಎಂಬ ಧಾತುವೊಂದು ಇದೆ, ಅದಕ್ಕೂ ತ್ಯಾಗವೇ ಅರ್ಥ ಎಂದು ಸಮಾಧಾನವನ್ನು ಹೇಳಿದರಂತೆ. ಆ ಧಾತುವು ಇಲ್ಲದಿರಲಿ, ಗೀತಾನುಸಂಧಾನವನ್ನು ಮಾಡಿದವನಿಗೆ ತ್ಯಾಗವು ಗೀತೆಯಲ್ಲಿ ಹೇಳಿರುವ ಬಹಳ ದೊಡ್ಡ ಸಾಧನವೆಂದು ಹೊಳೆಯುವುದರಲ್ಲಿ ಸಂಶಯವಿಲ್ಲ. ಗೀತೆಯ ಉಪದೇಶವು ಮುಖ್ಯವಾಗಿ ಅರ್ಜುನನಿಗೆ ಆಯಿತು. ಅರ್ಜುನನು ನಾನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಸಶರವಾಗಿ ಕೈಬಿಟ್ಟಿದ್ದನು. ಆದರೂ ಅದು ನಿಜವಾದ ತ್ಯಾಗವಾಗಲಿಲ್ಲ. ಅವನಿಗೆ ತ್ಯಾಗದ ರಹಸ್ಯವನ್ನು ಭಗವದ್ಗೀತೆಯು ಉಪದೇಶಿಸಿತು. ಇವರೆಲ್ಲರೂ ನನ್ನವರು, ನಾನು ಇವರವನು ಎಂಬ ವ್ಯಾಮೋಹವು ಅರ್ಜುನನನ್ನು ಕಾಡುತ್ತಿತ್ತು. ಅದನ್ನು ಬಿಡಿಸಿ ಭಗವದ್ಭಕ್ತಿಯನ್ನು ತಿಳಿಸಿಕೊಟ್ಟು ನಿಷ್ಕಾಮ ಕರ್ಮಯೋಗವನ್ನು ಭಗವಂತನು ಉಪದೇಶಿಸಿದನು. ಮಮತೆಯು ಹೃದಯಕ್ಕೆ ಸೇರಿದ್ದು, ತ್ಯಾಗವು ಹೃದಯಕ್ಕೆ ಸೇರಿದ್ದು. ಅಂಗಡಿಯಲ್ಲಿ ಒಬ್ಬನು ಒಂದು ಹಣ್ಣನ್ನು ಕೊಡುತ್ತಾನೆ.
ಆ ಹಣ್ಣಿನಲ್ಲಿ ಮಮತೆಯು ಬಂದು ಕೂರುತ್ತದೆ. ಆದರೆ ಅದರಲ್ಲಿ ಹುಳುಗಳು ಸೇರುವೆಯೆಂದು ತಿಳಿದು ಬಂದರೆ ಕೂಡಲೇ ಅದರಲ್ಲಿ ಮಮತೆ ಹೋಗಿಬಿಡುತ್ತದೆ ಅಲ್ಲವೇ? ಮಮತೆಯು ತ್ಯಾಗವು ಮನಸ್ಸಿಗೆ ಸಂಬಂಧಪಟ್ಟವು ಎಂಬುದಕ್ಕೆ ಇದೊಂದು ದೃಷ್ಟಾಂತ. ಒಬ್ಬ ಕವಿಯು ಜಿಪುಣತನವನ್ನು ಹಳೆಯುವುದಕ್ಕಾಗಿ ಹೀಗೆಂದಿದ್ದಾನೆ: ಜಿಪುಣನಷ್ಟು ಮಹಾತ್ಯಾಗಿ ಯಾರೂ ಇಲ್ಲ, ಏಕೆಂದರೆ ಅವನು ತಾನು ದುಡಿದದ್ದರಲ್ಲಿ ಒಂದಿಷ್ಟನ್ನು ಉಪಯೋಗಿಸದೆ ಎಲ್ಲವನ್ನೂ ಮತ್ತೊಬ್ಬರಿಗೆ ಬಿಟ್ಟು ಹೋಗುತ್ತಾನೆ. ಇದು ಜಿಪುಣನಿಗೆ ತ್ಯಾಗ ಬುದ್ಧಿ ಇರುತ್ತದೆ ಎಂದು ತಿಳಿಸುವುದಕ್ಕೆ ಹೇಳಿದ್ದಲ್ಲ. ಜಿಪುಣತನವು ತನ್ನ ಸುಖವನ್ನು ಕೂಡ ತೊರೆಯಿಸುವುದು ಎಂದು ಹಾಸ್ಯ ಮಾಡಿ ತಿಳಿಸಿದ್ದು. ವಸ್ತುವನ್ನು ಬಿಡುವುದು ಅಥವಾ ಇಟ್ಟುಕೊಳ್ಳುವುದು, ತ್ಯಾಗ, ಅವುಗಳಲ್ಲಿರುವ ಮಮತೆಯನ್ನು ಅತ್ಯಂತವಾಗಿ ಬಿಟ್ಟು ಬಿಡುವುದೇ ನಿಜವಾದ ತ್ಯಾಗವು. ತ್ಯಾಗವು ಅನೇಕ ವಿಧವಾಗಿರುತ್ತದೆ. ಗೀತೆಯಲ್ಲಿ ಅವುಗಳನ್ನು ಮೆಟ್ಟಿಲು ಮೆಟ್ಟಿಲಾಗಿ ತಿಳಿಸಿರುತ್ತದೆ. ಕರ್ಮ ಫಲತ್ಯಾಗ, ಸಂಗತ್ಯಾಗ, ಸರ್ವಧರ್ಮ ತ್ಯಾಗ ಇವುಗಳೆಲ್ಲ ತ್ಯಾಗವೇ. ತ್ಯಾಗದಲ್ಲೆಲ್ಲ ಅನುಸ್ಯೂತವಾಗಿ ಒಂದು ಸ್ವಭಾವವಿರುತ್ತದೆ. ಮಮತಾ ತ್ಯಾಗವು ಅವುಗಳಲ್ಲೆಲ್ಲ ಇರುತ್ತದೆ. ಪರಮೇಶ್ವರನ ಸ್ಮರಣೆಯೂ ಧ್ಯಾನವೂ ಈ ತ್ಯಾಗಕ್ಕೆ ಉತ್ತಮ ಸಹಕಾರಿಯಾಗಿರುತ್ತದೆ. ತ್ಯಾಗದ ಉದ್ದೇಶವು ಬರಿಯ ತ್ಯಾಗವಲ್ಲ, ಪರಮೇಶ್ವರನ ಕಡೆಗೆ ತಿರುಗುವುದೇ ಎಂಬುದನ್ನು ನಾವು ಮರೆಯದೇ ಇರಬೇಕು. ಇನ್ನು ಶಾಂತಿ, ಈ ದೈವ ಸಂಪತ್ತಿನ ಗುಣವನ್ನು ಕುರಿತು ಏನೆಂಬುದನ್ನು ನಾವು ಮನಸ್ಸಿಗೆ ತಂದುಕೊಳ್ಳುವುದು ಅವಶ್ಯವು. ಜಗಳಕ್ಕೂ ಯುದ್ಧಕ್ಕೂ ವಿರುದ್ಧವಾಗಿರುವ ಮನೋಭಾವವನ್ನು ಶಾಂತಿ ಎಂದು ಕರೆಯುವುದು ಈಗ ರೂಢಿಯಲ್ಲಿರುತ್ತದೆ. ಆದರೆ ಜಗಳವಿಲ್ಲದಿದ್ದ ಮಾತ್ರದಿಂದ, ಯುದ್ಧವಿಲ್ಲದ ಮಾತ್ರದಿಂದ ಶಾಂತಿಯಾಗಲಾರದು. ಏಕೆಂದರೆ ಜಗಳವು ಅಥವಾ ಯುದ್ಧವು ನಿಂತಿರುವುದು ಮತ್ತೆ ಜಗಳದ ಅಥವಾ ಯುದ್ಧದ ಸಿದ್ಧತೆಗಾಗಿಯೂ ಇರಬಹುದು. ಹುಲಿ ಮುಂತಾದ ಹಿಂಸ್ರ ಪ್ರಾಣಿಗಳು ತಮ್ಮ ಲಕ್ಷ್ಯವಾಗಿರುವ ಪ್ರಾಣಿಯ ಮೇಲೆ ಸರಿಯಾಗಿ ಬೀಳುವುದಕ್ಕೆ ಹಿಂದಕ್ಕೆ ಹೋಗುತ್ತವೆ. ಯಾವುದಾದರೊಂದು ದೂರವನ್ನು ಹಾರಬೇಕೆನ್ನುವವರು ಅಥವಾ ಇಂತಿಷ್ಟು ಎತ್ತರಕ್ಕೆ ಹಾರಬೇಕೆನ್ನುವವರು ಜೋಗ್ ತೆಗೆದುಕೊಳ್ಳುವುದಕ್ಕೆಂದು ಸ್ವಲ್ಪ ಹಿಂದಕ್ಕೆ ಹೋಗುತ್ತಾರೆ. ಈಗ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಜನಾಂಗಗಳು ಒಟ್ಟಾಗಿ ಸೇರಿ ಸಂಯುಕ್ತ ಜನಾಂಗಗಳ ಸಂಘವಾಗಿರುತ್ತದೆ. ಎಲ್ಲ ಜನರು ಸ್ವಾತಂತ್ರ್ಯವನ್ನು ಅನುಭವಿಸಿಕೊಂಡು ಶಾಂತಿಯಿಂದ ಬಾಳಬೇಕೆಂಬುದೇ ಸಂಘದ ಉದ್ದೇಶವಂತೆ. ಆದರೆ ಈ ಸಂಘದವರೇ ಒಬ್ಬರೊಡನೊಬ್ಬರು ಕಚ್ಚಾಡುತ್ತಿದ್ದಾರೆ. ಘಾತುಕ ಅಸ್ತ್ರಗಳನ್ನು, ಬಾಂಬುಗಳನ್ನು ಕಡಿಮೆ ಮಾಡಬೇಕೆಂದು ಒಂದೆರಡು ಜನಾಂಗದವರೆಂದರೆ ಮಿಕ್ಕವರು ಅದಕ್ಕೆ ಒಪ್ಪುವುದಿಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕೆಂದು ಒಬ್ಬರೆಂದರೆ ಮಿಕ್ಕವರು ಅದಕ್ಕೆ ಒಪ್ಪುವುದಿಲ್ಲ. ಇಂಥ ಪ್ರಿಯವೆಂದು ಹೇಳಲಾದೀತೆ. ನಮ್ಮ ದೇಶಕ್ಕೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಎಷ್ಟೋ ತೊಂದರೆಗಳಿಂದ ಬಿಡುಗಡೆಯಾಗಿತ್ತು. ಆಗ ದೇಶಕ್ಕೆ ಶಾಂತಿ ಲಭಿಸಿದೆ ಎಂದು ಅನೇಕರು ಭಾವಿಸಿದ್ದರು. ಆದರೆ ಆ ಸರ್ಕಾರದವರು ಇಲ್ಲಿಂದ ಕಾಲ್ ತೆಗೆದರೋ ಇಲ್ಲವೋ ಕೂಡಲೇ ಜನರು ಒಬ್ಬರನ್ನೊಬ್ಬರು ಕೆಂಗಣ್ಣಿನಿಂದ ನೋಡುವುದಕ್ಕೆ ಮೊದಲು ಮಾಡಿದರು. ರಾಜರುಗಳು ಸೇನೆಯನ್ನು ಹೆಚ್ಚಿಸುತ್ತಾ ಬಂದರು. ಹಿಂದೂ ಮುಸಲ್ಮಾನರಿಗೆ ಘೋರವಾಗಿ ಕಲಹಗಳಾಗಿ ರಕ್ತಪಾತವೇ ಆಯಿತು. ಇಂಥ ಸ್ಥಿತಿಯನ್ನು ಹೇಗೆ ತಾನೇ ಶಾಂತಿ ಎಂದು ಕರೆಯಲು? ಗದ್ದಲವಿಲ್ಲದ ಮಾತ್ರದಿಂದ ಶಾಂತಿ ಎನಿಸುವುದಿಲ್ಲ. ಆಲಸ್ಯ ನಿದ್ರಾದಿಗಳಿಂದ ತೆಪ್ಪಗಿರುವುದು ಶಾಂತಿಯಲ್ಲ. ಕೈಯಲ್ಲಿ ಹರಿಯದಿರುವಾಗ ಎದುರಾಳಿಯು ಮಾಡುವ ಅಪಮಾನವನ್ನು ಸಹಿಸಿಕೊಂಡಿರುವುದು ಶಾಂತಿಯಲ್ಲ. ಒಬ್ಬರ ಮನೆಯಲ್ಲಿ ಅವರ ಅಧೀನವಾಗಿ ಅನ್ನ ತಿಂದುಕೊಂಡಿರುವ ಸ್ವಭಾವದವನೊಬ್ಬನನ್ನು ಹೂ ಆಗಲಿ ತಿಂದು ಹೋಗು ಎಂದು ತಿರಸ್ಕಾರ ಭಾವದಿಂದ ಮನೆಯವನು ಹೇಳಿದರೆ, ಅಂದುಕೊಳ್ಳಲಿ ಇದನ್ನು ಬಿಟ್ಟರೆ ಎಲ್ಲಿಗೆ ಹೋಗುವುದು ಎಂದು ತೆಪ್ಪಗಿರುವವನನ್ನು ಶಾಂತನೆನ್ನಬಹುದೇ?
ಬ್ರಿಟಿಷರು ರಾಜಕೀಯದಲ್ಲಿ ಕೈಹಾಕದಿದ್ದವರನ್ನು ಉಳಿದವರನ್ನು ತುಳಿದಿಟ್ಟುಕೊಂಡಿದ್ದರು. ಆದರೂ ಅವರಿಗೆ ಭೀತಿ ತಪ್ಪಿರಲಿಲ್ಲ. ಅಮೆರಿಕ ಮುಂತಾದ ಕಡೆಗಳಲ್ಲಿ ವಿವೇಕಾನಂದರು ಉಪನ್ಯಾಸವನ್ನು ಕೊಡುವಾಗ ತಮ್ಮ ಸರ್ಕಾರದ ಮೇಲೆ ಯಾವುದೋ ಒಂದು ಅಪಪ್ರಚಾರವನ್ನು ಮಾಡುತ್ತಾರೆ ಎಂದು ಹೊಂಚು ಹಾಕಿ ನೋಡುತ್ತಿದ್ದ. ಭೀತಿಯಿಂದ, ಅಧೈರ್ಯದಿಂದ ಅಥವಾ ನಾಚಿಕೆಯಿಂದ ಸುಮ್ಮನಿರುವುದು ಶಾಂತಿಯಲ್ಲ. ಇವೆಲ್ಲ ಶಾಂತ್ಯಾಭಾಸಗಳು. ಹಾಗಾದರೆ ಶಾಂತಿ ಎಂದರೇನು? ಮನಸ್ಸಿನಲ್ಲಿ ವಿಕ್ಷೇಪವಿಲ್ಲದಿರುವುದೇ? ಮನಸ್ಸು ಯಾವಾಗಲೂ ಅಲ್ಪವಿಲ್ಲದಿರುವುದೇ? ಮನಸ್ಸು ಯಾವಾಗಲೂ ಅಲುಗಾಡುವ ಸ್ವಭಾವದ್ದಾಗಿರುತ್ತದೆ. ಗಾಢ ನಿದ್ರೆಯಲ್ಲಿರುವ ಕಾಲವನ್ನು ಬಿಟ್ಟರೆ ಮನಸ್ಸು ಯಾವಾಗಲೂ ಹೊಯ್ದಾಡುತ್ತಲೇ ಇರುತ್ತದೆ. ಇದರಿಂದ ಮನುಷ್ಯನಿಗೆ ಆಯಾಸವಾಗುತ್ತದೆ, ತಳಮಳಗೊಳ್ಳುತ್ತಾನೆ. ಇದು ಮನಸ್ಸಿಗೆ ಗಾಬರಿಯನ್ನು, ಅಂಜಿಕೆಯನ್ನು, ಕೋಪವನ್ನು, ಕಾಮವನ್ನು ಉಂಟು ಮಾಡುವ ಮನಸ್ಸಿನ ಸ್ಥಿತಿಯು ಅಶಾಂತಿ ಎನ್ನಿಸುವುದು. ಇದಕ್ಕೆ ವ್ಯತಿರಿಕ್ತವಾಗಿರುವುದು ಶಾಂತಿಯು. ಯಾವುದಾದರೊಂದು ವಸ್ತುವು ಬಂದರೂ ಹೋದರೂ ನಮಗೆ ಭೀತಿ, ಹರ್ಷ, ಉದ್ವೇಗ ಮುಂತಾದವು ಆಗುವುದು ಅಶಾಂತಿಯಿಂದ. ಮನಸ್ಸನ್ನು ರಾಜಸ ಸ್ಥಿತಿಯಿಂದ ಸಾತ್ವಿಕ ಪರಿಸ್ಥಿತಿಗೆ ತಿರುಗಿಸಿಕೊಂಡವರ ಮನಸ್ಸು ನೆಮ್ಮದಿಯನ್ನು ಹೊಂದುತ್ತದೆ. ಸಾತ್ವಿಕ ವಿಚಾರಗಳು, ಸದಾಚಾರಗಳು, ಸತ್ಸಹವಾಸ ಇವುಗಳಿಂದ ಆಗುವ ನೆಮ್ಮದಿಯೇ ಶಾಂತಿ ಎನಿಸುವುದು. ಯಾವ ಮನೋವೃತ್ತಿ ಇರುವಾಗ ಮತ್ತೊಬ್ಬರಿಗೆ ಉದ್ವೇಗವಾಗದಿರುವುದೋ ಅದು ಶಾಂತಿ ಎನಿಸುವುದು. ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಹೊರಗಿನ ಪರಿಸ್ಥಿತಿ ಹೇಗೆ ಇರಲಿ ಇಟ್ಟುಕೊಂಡಿರುವುದು ಶಾಂತ ಸ್ಥಿತಿಯು. ಯಾವುದಾದರೊಂದು ಅಶುಭವಾದ ಸುದ್ದಿಯನ್ನು ಕೇಳಿದರೆ, ತನ್ನನ್ನು ಯಾರಾದರೂ ಬೈದರೆ, ಹೊಡೆಯುವುದಕ್ಕೆ ಬಂದರೆ, ಅಪಮಾನಗೊಳಿಸಿದರೆ ಅಥವಾ ಮುಂದೆ ನಮಗೇನಾದರೂ ಅನನುಕೂಲಗಳು ಒದಗಬಹುದೆಂಬ ಸೂಚನೆಗಳು ತೋರಿದರೆ ಮನಸ್ಸು ಹೊಯ್ದಾಡುವುದಕ್ಕೆ ಮೊದಲು ಮಾಡುತ್ತದೆ. ಇದು ಅಶಾಂತಿಯು. ಹೊರಗಿನ ಸನ್ನಿವೇಶವು ಹೇಗೆ ಇರಲಿ ಮನಸ್ಸಿಗೆ ಏರುಪೇರಾಗದಂತೆ ಇಟ್ಟುಕೊಳ್ಳುವುದು ಶಾಂತ ಪ್ರಕೃತಿ ಎನಿಸುತ್ತದೆ. ಯಾವನಿಗೆ ಇಂಥ ಸ್ವಭಾವದಿಂದಲೇ ಇರುವುದೋ ಆತನನ್ನು ದೈವ ಸಂಪತ್ತಿನವನೆಂದು ತಿಳಿಯಬಹುದು. ಈಗ ಅಪೈಶುನ. ಪೈಶುನ ಎಂದರೆ ಚಾಡಿಯು. ಇದಕ್ಕೆ ವಿರುದ್ಧವಾಗಿರುವುದು ಅಪೈಶುನವು. ಹಿಂದೆ ವಿಚಾರದಲ್ಲಿ ಬರಿಯ ಕ್ರೋಧವಿಲ್ಲದಿರುವುದೇ ಅಕ್ರೋಧವಲ್ಲವೆಂದು ಹೇಳಿದ್ದಾಗಿದೆಯಷ್ಟೇ. ಇದರಂತೆಯೇ ಅಪೈಶುನವೆಂಬುದು ಬರಿಯ ಅಭಾವವಲ್ಲವೆಂಬುದನ್ನು ನೆನಪಿನಲ್ಲಿಡಬೇಕು. ಪೈಶುನವೆಂಬುದು ಜನರಿಗೆ ಒಂದು ಹವ್ಯಾಸ. ಮತ್ತೊಬ್ಬರಿಗೆ ಕೇಡಾಗಲಿ ಎಂಬ ಕಾರಣದಿಂದ ಅವರ ಮೇಲೆ ಇಲ್ಲದ ಸಲ್ಲದ ವಿಷಯಗಳನ್ನು ಹಿಂದುಗಡೆಯಲ್ಲಿ ಪ್ರಚಾರ ಮಾಡುವ ಬಹಳ ದುಷ್ಟ ಸ್ವಭಾವವು ಕೆಲವರಲ್ಲಿ ಕಾಣದೇ ಇರಲು ಒಬ್ಬರ ವಿಷಯವನ್ನು ಹಗುರವಾಗಿ ಮತ್ತೊಬ್ಬರಿಗೆ ಹೇಳುವುದು ವಿನೋದಕ್ಕಾಗಿ ಅಥವಾ ಹಾಸ್ಯಕ್ಕಾಗಿ ಇರಬಹುದು. ಆದರೆ ಅದರಲ್ಲಿ ಪೈಶುನದ ದೋಷವೇನೂ ತಪ್ಪಿದ್ದಲ್ಲ. ಪೈಶುನವನ್ನು ಒಂದಾನೊಂದು ಪ್ರಯೋಜನಕ್ಕಾಗಿಯೇ ಇಲ್ಲ. ಪೈಶುನವನ್ನು ತಿಳಿದೋ ತಿಳಿಯದೆಯೋ ಜನರು ಪ್ರಾರಂಭಿಸುವರು. ಆಮೇಲೆ ಅದಕ್ಕೆ ಅವರು ವಶರಾಗಿ ಬಿಡುತ್ತಾರೆ. ಆಲಸರಾದವರು ಒಂದು ಕಡೆ ಕುಳಿತು ಮಾತನಾಡುತ್ತಿರುವಾಗ ಕಾಲಕ್ಷೇಪಕ್ಕೆಂದು ಅವರ ಮನೆ ಇವರ ಮನೆಯ ಮಾತನ್ನು ಆಡುವುದಕ್ಕೆ ಆರಂಭಿಸುವರು. ನದಿಯಲ್ಲಿ ಸ್ನಾನಕ್ಕೆ ಹೋದಾಗ, ದಾರಿಯಲ್ಲಿ ನಡೆಯುವಾಗ, ರೈಲಲ್ಲಿ ಕುಳಿತು ದೀರ್ಘ ಪ್ರಯಾಣ ಮಾಡುವಾಗ, ಇವೇ ಮುಂತಾದ ಸಂದರ್ಭಗಳಲ್ಲಿ ಕಾಡು ಹರಟೆಗೆ ಅವಕಾಶವು ಬಹಳವಾಗಿರುತ್ತದೆ. ಅಂಥ ವೇಳೆಗಳಲ್ಲಿ ಹೇಗೋ ನಮಗೂ ತಿಳಿಯದೆಯೇ ಪೈಶುನವು ನಮ್ಮನ್ನು ಮಟ್ಟ ಹಾಕಿಬಿಡುತ್ತದೆ. ಪೈಶುನಕ್ಕೆ ವಿರುದ್ಧವಾದ ಸ್ವಭಾವವೇ ಅಪೈಶುನವೆಂದು ಹೇಳಿದೆನಷ್ಟೇ.
ಆ ಸ್ವಭಾವವನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕು ಎಂದರೆ ನಾಲಗೆಗೆ ಉತ್ತಮವಾದ ಕೆಲಸವನ್ನು ಕೊಡಬೇಕು. ಅದಕ್ಕೆ ಮತ್ತೊಬ್ಬರಲ್ಲಿರುವ ಗುಣವನ್ನು ತೆಗೆದು ಹೊಗಳುವ ಅಭ್ಯಾಸವನ್ನು ಮಾಡಿಸಬೇಕು. ಜಪ, ಸ್ತೋತ್ರ, ಪಾರಾಯಣ, ಭಜನೆ ಮುಂತಾದ ಉತ್ತಮವಾದ ಅಭ್ಯಾಸಗಳಲ್ಲಿ ಅದನ್ನು ನಿಲ್ಲಿಸಿ ತನಗೆ ತಾನೇ ಅಳವಡುತ್ತದೆ. ತನಗೆ ಗೊತ್ತಿಲ್ಲದಿದ್ದರೂ ಮತ್ತೊಬ್ಬರ ವಿಷಯದಲ್ಲಿ ಸಣ್ಣ ಪುಟ್ಟ ಮಾತುಗಳನ್ನು ಆಡುವ ಪೈಶುನದಿಂದ ಆ ಮತ್ತೊಬ್ಬರಿಗೆ ಕೇಡಾಗಲಿ ಬಿಡಲಿ, ಅದರಿಂದ ಆಡಿದವರಿಗೇನೋ ದುಷ್ಫಲವೋ ಆಗಿಯೇ ತೀರುತ್ತದೆ. ಆ ಫಲವು ಏನೆಂಬುದು ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಸೂಕ್ಷ್ಮವಾಗಿ ಒಳಹೊಕ್ಕು ನೋಡುವವರಿಗೆ ಅವಶ್ಯವಾಗಿ ಅದು ಗೊತ್ತಾಗುತ್ತದೆ. ಒಂದು ಸುತ್ತಿಗೆಯಿಂದ ಭಾರಿಯ ಕಬ್ಬಿಣದ ತುಂಡೊಂದನ್ನು ಎತ್ತೆತ್ತಿ ಹೊಡೆಯುವವನಿಗೆ ಕೈಗುಳ್ಳೆಯಾದದ್ದು ಆಮೇಲಾದರೂ ತಿಳಿಯುವುದಷ್ಟೇ. ಪೈಶುನದ ದುಷ್ಫಲವು ಹೀಗೆಯೇ ಕಾಲಾನುಕಾಲಕ್ಕೆ ತನಗೆ ಗೊತ್ತಾಗುತ್ತದೆ. ಯಾವ ದುರ್ಗುಣವಾದರೂ ತನ್ನನ್ನು ಕೆಡಿಸುತ್ತದೆ, ಯಾವ ಸುಗುಣವಾದರೂ ತನ್ನನ್ನು ಉನ್ನತಿಗೆ ತರುವ ಗುಣಗಳಲ್ಲಿ ಅಪೈಶುನವು ಒಂದಾಗಿದೆ. ಈ ರೀತಿಯಾಗಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತಾದ ಉಪನ್ಯಾಸವನ್ನು ನೀಡುವಾಗ ದೈವ ಸಂಪತ್ತನ್ನು ಕುರಿತು ಹೇಳುತ್ತಾ ಈ ಉಪನ್ಯಾಸದಲ್ಲಿ ವಿಶೇಷವಾಗಿ ತ್ಯಾಗ, ಶಾಂತಿ ಮತ್ತು ಅಪೈಶುನ ಎಂಬ ವಿಷಯಗಳ ಕುರಿತಾಗಿ ಮಾತನಾಡಿರುತ್ತಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.